ವಿದ್ಯಾರ್ಥಿಗಳೇ, ಪ್ರಭಾವಿ ಅಕಾಡೆಮಿಗೆ ಸ್ವಾಗತ. ಇವತ್ತು 10ನೇ ತರಗತಿಯ ವೃತ್ತಗಳು 10.2 ರಲ್ಲಿ 11ನೇ ಲೆಕ್ಕವನ್ನು ನೋಡೋಣ. ಒಂದು ಸಮಾಂತರ ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾದಾಗ ಸಮಾಂತರ ಚತುರ್ಭುಜವು ವಜ್ರಾಕೃತಿಯಾಗುತ್ತದೆ ಎಂದು ಸಾಧಿಸಿ. ಇಲ್ಲಿ 11ನೇ ಲೆಕ್ಕ. ಒಂದು ಸಮಾಂತರ ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾಗಿದೆ. ಅಂತಸ್ಥವಾದಾಗ ಈ ಒಂದು ಸಮಾಂತರ ಚತುರ್ಭುಜವು ಏನಂತ ಸಾಧಿಸ್ರಿ ಅಂತಂದ್ರೆ ವಜ್ರಾಕೃತಿ ಆಗಿರುತ್ತದೆ. ಇದು ಒಂದು ವಜ್ರಾಕೃತಿ ಅಂತ ಹೇಳಿ ಸಾಧಿಸಿ ಅಂತ ಹೇಳ. ಈಗಾಗಲೇ ನೀವು ಯಾವ ಒಂದು ಎಕ್ಸರ್ಸೈಸ್ ನೋಡಿರಿ. ಯಾವ ಲೆಕ್ಕ ಅದು? ಎಷ್ಟನೇ ಲೆಕ್ಕ? 8ನೇ ಲೆಕ್ಕ ಅನ್ನೋದು. 8ನೇ ಲೆಕ್ಕದಾಗ ಮಾಡಿರಿ. ಇದ ಸೇಮ್ ಅಲ್ಲಿ ಏನ್ ಮಾಡಿರಿ ಅಂದ್ರ ಅದನ್ನೇ ಇಲ್ಲಿ ರಿಪೀಟ್ ಮಾಡ್ರಿ. ಅದೇನ್ ಮಾಡಿರಿ ಅಲ್ಲಿ? ಈಗ ಎ ಒಂದು ಬಾಹ್ಯ ಬಿಂದು ಆದ್ರೆ ಎ ಪಿ ಒಂದು ಸ್ಪರ್ಶಕ, ಹಾಗೆಯೇ ಎ ಎಸ್ ನ ಒಂದು ಸ್ಪರ್ಶಕ, ಇವೆರಡು ಈಕ್ವಲ್ ಇರ್ತಾವ. ಹಾಗೆ ಬಿ ಒಂದು ಸ್ಪರ್ಶಕ ಬಿಂದು ಆದ್ರೆ ಬಾಹ್ಯ ಬಿಂದು, ಬಿ ಪಿ ಒಂದು ಸ್ಪರ್ಶಕ ಮತ್ತು ಬಿ ಕ್ಯೂ ನ ಒಂದು ಸ್ಪರ್ಶಕ, ಇವೆರಡು ಸಮವಾಗಿರ್ತಾವ. ಸಿ ಒಂದು ಬಾಹ್ಯ ಬಿಂದು ಅಂತ ತಗೊಂಡ್ರ ಸಿ ಆರ್ ಮತ್ತು ಸಿ ಕ್ಯೂಗಳು ಸ್ಪರ್ಶಕಗಳು ಹಾಗೂ ಅವು ಸಮವಾಗಿರ್ತಾವ. ಡಿ ಒಂದು ಬಾಹ್ಯ ಬಿಂದು ಅಂತ ಅನ್ಕೊಂಡ್ರ ಡಿ ಆರ್ ಮತ್ತು ಡಿ ಎಸ್ ಗಳು ಸಮವಾಗಿರ್ತಾವ ಅಂತ ಹೇಳಿ ನೀವು ಆಲ್ರೆಡಿ 8ನೇ ಲೆಕ್ಕದಾಗ ಹೇಳಿರಿ. ಅದನ್ನ ಇಲ್ಲಿ ಕಂಟಿನ್ಯೂ ಮಾಡಿ. ಏನು? ಎ ಪಿ ಇಸ್ ಈಕ್ವಲ್ ಟು ಎ ಎಸ್, ಇದಕ್ಕೆ ಇಕ್ವೇಶನ್ ನಂಬರ್ 1 ಅಂದಿದ್ರಿ ಅದಲ್ಲ. ಬಿ ಪಿ ಇಸ್ ಈಕ್ವಲ್ ಟು ಏನಂತಂದಿದ್ರಿ? ಬಿ ಕ್ಯೂ ಅಂತಂದಿದ್ರಿ. ಇದನ್ನ ಸಮೀಕರಣ 2 ಅಂದಿದ್ರಿ. ಆಮೇಲೆ ಸಿ ಆರ್ ಇಸ್ ಈಕ್ವಲ್ ಟು ಸಿ ಕ್ಯೂ ಅಂತಂದಿದ್ರಿ. ಇದನ್ನ ಇಕ್ವೇಶನ್ ನಂಬರ್ 3 ಅಂದಿದ್ರಿ. ಆಮೇಲೆ ಡಿ ಆರ್ ಇಸ್ ಈಕ್ವಲ್ ಟು ಡಿ ಎಸ್ ಅಂತೇಳಿ ಅಂದಿದ್ರಿ. ಇದನ್ನ ಇಕ್ವೇಶನ್ ನಂಬರ್ 4, ಸಮೀಕರಣ 4. ಈ ಎಲ್ಲವನ್ನು ಕೂಡಿಸಿದ್ರಿ. ಸಮೀಕರಣ 1, 2, 3 ಹಾಗೂ 4 ಕೂಡಿಸಿ. ಕೂಡಿಸಿದಾಗ ಏನ್ ಬಂದಿತ್ತಲ್ಲ ನಿಮ್ಗ? ಎ ಪಿ ಈ ಕಡೆ ಸೈಡ್ ಎಲ್ಲ ಕೂಡಿಸ್ಕೊಂಡಿದ್ರಿ, ಹೌದಲ್ಲ? ಈ ಕಡೆ ಸೈಡ್ ಎಲ್ಲ ಕೂಡಿಸ್ಕೊಂಡಿದ್ರಿ. ಏನು? ಎ ಪಿ ಪ್ಲಸ್ ಬಿ ಪಿ ಪ್ಲಸ್ ಸಿ ಆರ್ ಪ್ಲಸ್ ಡಿ ಆರ್ ಈಸ್ ಈಕ್ವಲ್ ಟು ಈ ಕಡೆದೆಲ್ಲ ಕೂಡಿಸ್ಕೊಂಡಿದ್ರಿ. ಅವಾಗ ಏನು ಬಂದಿತ್ತು ನಿಮ್ಗೆ? ಎ ಎಸ್ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಪ್ಲಸ್ ಡಿ ಎಸ್. ಈಗ ಎ ಪಿ ಮತ್ತು ಬಿ ಪಿ ಅಂದ್ರೆ ಏನಲ್ಲಿ? ಎ ಪಿ ಮತ್ತ ಬಿ ಪಿ ಅಂದ್ರ ಎ ಬಿ, ಹೌದಾ? ಎ ಬಿ ಆಗಿತ್ತು. ಮತ್ತ ಸಿ ಆರ್ ಮತ್ತು ಡಿ ಆರ್ ಅಂತಂದ್ರ ನೋಡ್ರಿ ಅಲ್ಲಿ, ಸಿ ಆರ್ ಮತ್ತು ಡಿ ಆರ್ ಅಂತಂದ್ರೆ ಏನ? ಸಿ ಡಿ ಆಗಿತ್ತು, ಕರೆಕ್ಟ್? ಆಮೇಲೆ ಎ ಎಸ್ ಮತ್ತ ಡಿ ಎಸ್ ಅಂದ್ರ ಎ ಡಿ ಆಗಿತ್ತು. ಪ್ಲಸ್ ಬಿ ಕ್ಯೂ ಮತ್ತು ಸಿ ಕ್ಯೂ ಅಂದ್ರ ಬಿ ಸಿ ಆಗಿತ್ತು. ಇದನ್ನ ನೀವು ಸಾಧಿಸಿದ್ರಿ. ಈಗ ಇಲ್ಲಿ ಇನ್ನೊಂದು ಏನ್ ಬರುತ್ತೆ ಅಂತಂದ್ರೆ, ಈ ಸಮಾಂತರ ಚತುರ್ಭುಜ ಐತಿ. ಸಮಾಂತರ ಚತುರ್ಭುಜದೊಳಗ ಅಭಿಮುಖ ಬಾಹುಗಳು ಸಮವಾಗಿರ್ತಾವ, ಹೌದಾ? ಅಭಿಮುಖ ಬಾಹುಗಳು ಯಾವ ಇಲ್ಲೇ ನೋಡ್ಕೊಡ್ರಿ. ಅಭಿಮುಖ ಬಾಹುಗಳು ಯಾವ್ಯಾವ ಇಲ್ಲಿ ನೋಡ್ರಿ. ಎ ಬಿಗೆ ಅಭಿಮುಖ ಬಾಹು ಯಾವ್ದು? ಎ ಬಿಗೆ ಅಭಿಮುಖ ಬಾಹು ಯಾವ್ದು? ಸಿ ಡಿ, ಹೌದಾ? ಸೊ ಅದನ್ನ ಇಲ್ಲಿ ಬರೀರಿ. ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಐತಿ. ಹಾಗೆಯೇ ಎ ಡಿಗೆ ಅಭಿಮುಖ ಬಾಹು ಯಾವತಿ? ಬಿ ಸಿ ಐತಿಲ್ಲ, ಬರ್ಕೊಡ್ರಿ. ಇದನ್ನ ಇಕ್ವೇಶನ್ ನಂಬರ್ 5 ಅಂದ್ರಿ ಬೇಕಂದ್ರ. ಆಮೇಲೆ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ, ಹೌದಲ್ಲ? ಇದನ್ನ ಸಮೀಕರಣ 6 ಅನ್ರಿ. ಈಗ ನೋಡ್ರಿ ಇಲ್ಲಿ ನೋಡ್ರಿ, ಎ ಬಿ ಇದನ್ನ ಬರೀರಿ. ಎ ಬಿ ಮತ್ತ ಸಿ ಡಿ ಐತಲ್ಲ, ಇದನ್ನ ವಾಪಸ್ ಬರೀರಿ ಇಲ್ಲೇ. ಏನು? ಎ ಬಿ ಪ್ಲಸ್ ಈಗ ಇಲ್ಲೇ ಸಿ ಡಿ ಐತಲ್ಲ, ಸಿ ಡಿ ಅಂದ್ರೆ ಏನೈತಿ ನಿಮ್ಗ?
ಎ ಬಿ. ಹೌದಿಲ್ಲ? ಅರ್ಥ ಆಗತೈತೆ ಏನು? ಇಲ್ಲಿ ಎ ಬಿ ಬರ್ಕೊಂಡ್ರಿ ಪ್ಲಸ್ ಸಿ ಡಿ ಬರೀಬೇಕು. ಹೌದಾ? ಇಲ್ಲಿ ಎ ಬಿ ಬರ್ಕೊಂಡ್ರಿ, ಇಲ್ಲಿ ಸಿ ಡಿ ಬರೀಬೇಕು. ಬಟ್ ಸಿ ಡಿ ಅಂದ್ರೆ ಏನೈತಿ? ಎ ಬಿ ಐತಿ. ಅದಕ್ಕಾಗಿ ನಾ ಏನ್ ಬರೀತೀನಿ? ಎ ಬಿನ ಬರ್ದು. ಇಲ್ಲೇ ಈಸ್ ಈಕ್ವಲ್ ಟು ಐತಿ, ಈಸ್ ಈಕ್ವಲ್ ಟು ಹಾಕಿದ್ರಿ, ಈಸ್ ಈಕ್ವಲ್ ಟು. ಆಮೇಲೆ ಎ ಡಿ ಪ್ಲಸ್ ಬಿ ಸಿ ಐತಿ ಇಲ್ಲಿ. ಹೌದಲ್ಲ? ನಾ ಫಸ್ಟ್ ಏನ್ ಬರಿತೀನಿ? ಎ ಡಿ ಬರಿತೀನಿ ಪ್ಲಸ್ ಬಿ ಸಿ ಅಂತಂದ್ರ ಏನೈತಿಲ್ಲ? ಎ ಡಿ ಐತಿ. ಬಿ ಸಿ ಅಂದ್ರೆ ಎ ಡಿ. ಅದಕ್ಕಾಗಿ ನಾ ಏನ್ ಬರ್ತೀನಿ? ಎ ಡಿನ ಬರ್ತೀನಿ. ಸೊ ಅಲ್ಲಿ ಏನಾಯ್ತು? ಎ ಬಿ ಪ್ಲಸ್ ಎ ಬಿ ಏನು? 2ab ಈಸ್ ಈಕ್ವಲ್ ಟು ಎ ಡಿ ಪ್ಲಸ್ ಎ ಡಿ 2ad. ಈಗ 2 ಈ ಕಡೆ ಬಂತು ಅಂತಂದ್ರ ಎ ಬಿ ಈಸ್ ಈಕ್ವಲ್ ಟು 2/2ad. ಹೌದಲ್ಲ? ಸೊ ಅಲ್ಲಿಗೆ 2 2 ಕ್ಯಾನ್ಸಲ್ ಆಗಿಬಿಡ್ತೈತಿ. ಏನ್ ಉಳಿದೈತಿ ಅಲ್ಲಿ? ಎ ಬಿ ಈಸ್ ಈಕ್ವಲ್ ಟು ಎ ಡಿ. ಎ ಬಿ ಈಸ್ ಈಕ್ವಲ್ ಟು ಎ ಡಿ ಉಳಿತು. ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಎ ಬಿ ಐತಿಲ್ಲ, ಎ ಬಿ ಈಸ್ ಈಕ್ವಲ್ ಟು ಎ ಡಿ ಆದ್ರೆ, ಎ ಬಿ ಈಸ್ ಈಕ್ವಲ್ ಟು ಎ ಡಿ ಆದ್ರೆ ಇಲ್ಲಿ ನೋಡ್ರಿ, ಎ ಬಿ ಈಸ್ ಈಕ್ವಲ್ ಟು ಎ ಡಿ ಆಯ್ತು. ಹಂಗಾದ್ರೆ ಎ ಡಿ ಈಸ್ ಈಕ್ವಲ್ ಟು ಸಿ ಡಿ. ಹೌದು, ಹೌದಲ್ಲ? ಎ ಡಿ ಈಸ್ ಈಕ್ವಲ್ ಟು ಸಿ ಡಿನೂ ಆಗ್ತೈತಿ. ಯಾಕಂದ್ರ ಸಿ ಡಿ ಅಂದ್ರನೇ ಎ ಬಿ. ಇಲ್ಲಿ ನೋಡ್ಕೊಡ್ರಿ, ಸಿ ಡಿ ಅಂದ್ರನೇ ಎ ಬಿ. ಇಲ್ಲಿ ಏನಾಗೈತಿ? ಎ ಬಿ ಈಸ್ ಈಕ್ವಲ್ ಟು ಎ ಡಿ ಆಗೈತಿ. ಹೌದಲ್ಲ? ಎ ಡಿ ಅಂತಂದ್ರ ಇಲ್ಲಿ ನೋಡ್ಕೊಡ್ರಿ, ಎ ಬಿ ಆಮೇಲೆ ಎ ಡಿ ಅಂದ್ರನ ಬಿ ಸಿ. ಬಿ ಸಿ ಎ ಡಿಗೆ ಈಕ್ವಲ್ ಐತಿ. ಹಂಗಾಗಿ ಈಗ ಎ ಬಿ ಈಸ್ ಈಕ್ವಲ್ ಟು ಎ ಡಿ ಆದ್ರ ಎ ಬಿ ಈಸ್ ಈಕ್ವಲ್ ಟು ಸಿ ಡಿನೂ ಹೌದು, ಆಮೇಲೆ ಎ ಬಿ ಈಸ್ ಈಕ್ವಲ್ ಟು ಎ ಡಿ ಹೌದು. ಹಾಗೆಯೇ ಎ ಡಿ ಈಸ್ ಈಕ್ವಲ್ ಟು ಎ ಬಿ ಹೌದು, ಎ ಡಿ ಈಸ್ ಈಕ್ವಲ್ ಟು ಸಿ ಡಿನೂ ಹೌದು. ಅದಕ್ಕಾಗಿ ಇದು ಒಂದು ವಜ್ರಾಕೃತಿಯಾಗಿದೆ. ಎಲ್ಲಾ ಬಾಹುಗಳು ಸಮವಾಗಿರುವುದರಿಂದ ಇದು ಒಂದು ವಜ್ರಾಕೃತಿ. ಯಾವುದು? ಎ ಬಿ ಸಿ ಡಿ. ಎ ಬಿ ಸಿ ಡಿ ಒಂದು ವಜ್ರಾಕೃತಿಯಾಗಿದೆ. ಹೌದಲ್ಲ? ಒಂದು ವಜ್ರಾಕೃತಿ ಆಗಿದೆ. ಯಾಕಂದ್ರ ಈ ಬಾಹುಗಳು ಸಮ ಅದಾವೆ ನೋಡಿ. ಎ ಬಿಗೆ ಎ ಡಿ ಸಮಾತಿ, ಎ ಡಿಗೆ ಸಿ ಡಿ ಸಮಾತಿ, ಈ ತರ ಸಮವಾಗಿರೋದ್ರಿಂದ ಇದು ಒಂದು ವಜ್ರಾಕೃತಿ ಅಂತ ಸಾಧಿಸಿದ್ರಿ. ಇದನ್ನ ಅವರು ಕೇಳಿದ್ರು. ಬರ್ಕೊಂಡ್ರೆ